ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಭೂಮಿ ಕಾರಕನಾಗಿರತಕ್ಕಂಥ ಕುಜ ಬುಧ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವಿವಾಹ ಕಾರಕನಾದ ಸಂಪತ್ಪ್ರದನಾದ ಶುಕ್ರನಿಗೆ ಕೇತುವಿನ ಒಂದು ಯೋಗ, ಜೊತೆಗೆ ಪಿತೃಕಾರಕನಾದ ರವಿ ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗಾದರೆ ಶುಕ್ರನಿಂದಾಗಿ ಲಾಭ ಯಾರಿಗಾಗತ್ತೆ? ಶುಕ್ರನಿಗೂ ಕೇತುವಿನ ಯೋಗ ಇರೋದರಿಂದಾಗಿ ಯಾರು ಸಂಪತ್ತನ್ನು ಕಳ್ಕೊಳ್ತಾರೆ? ಜೊತೆಗೆ ಭೂಮಿ ಕಾರಕನಾದ ಕುಜ ಬುಧನ ಮನೆಯಲ್ಲಿದ್ದಾಗ ಯಾರಿಗೆ ಭೂಲಾಭ, ಯಾರಿಗೆ ಭೂನಷ್ಟ? ಹಾಗಾದರೆ ಈ ಸೆಪ್ಟೆಂಬರ್ ತಿಂಗಳು 12 ರಾಶಿಯವರಿಗೆ ಏನು ತೊಂದರೆ ಆಗಲಿಕ್ಕಿದೆ? ಗ್ರಹರಿಂದ ಸೂಚಿತವಾಗ್ತಾ ಇರುವ ವಿಷಯಗಳೇನು? ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಗಣೇಶನ ಹಬ್ಬ ಬರ್ತಾ ಇದೆ, ಅನಂತನ ಹಬ್ಬ ಬರ್ತಾ ಇದೆ, ಪಿತೃಪಕ್ಷ ಬರ್ತಾ ಇದೆ. ಹಾಗಾದರೆ ಯಾರಿಗೆ ಪಿತೃದೋಷಗಳಿದೆ, ಹಾಗಾದರೆ ಅವರು ಪಿತೃಪಕ್ಷದಲ್ಲಿ ಏನು ಮಾಡಿಕೊಳ್ಳಬೇಕು? ಏನು ಮಾಡುವುದರಿಂದಾಗಿ ಪಿತೃಗಳ ಅನುಗ್ರಹವಾಗಿ ಸಂತಾನ ಇಲ್ಲದವರಿಗೆ ಸಂತಾನವಾಗುತ್ತೆ, ವಿವಾಹ ಆಗದವರಿಗೆ ವಿವಾಹ ಆಗುತ್ತೆ, ಅಥವಾ ಯಾರಿಗೆ ಯಾವ ತೊಂದರೆಗಳಾಗಲಿಕ್ಕಿದೆ? 12 ರಾಶಿಗಳಿಗೆ ಅನುಕೂಲಗಳೇನು, ಅನಾನುಕೂಲಗಳೇನು? ಅವೆಲ್ಲವನ್ನು ನೋಡೋಣ ಬನ್ನಿ. ತುಲಾರಾಶಿ, ದೇವ ಬ್ರಾಹ್ಮಣ ಸಾಧು ಪೂಜನ ರತಃ ಅಂತ ಹೇಳುವ ಒಳ್ಳೆಯ ಲಕ್ಷಣ. 12 ರಾಶಿಗಳಲ್ಲಿ ಯಾವ ರಾಶಿಗೂ ಈ ಲಕ್ಷಣವನ್ನು ಹೇಳಿಲ್ಲ. ಅಂದರೆ ದೇವರನ್ನು, ಬ್ರಾಹ್ಮಣರನ್ನು, ಸಾಧು ಸಜ್ಜನರನ್ನು ಪೂಜಿಸುವಂತಹ ಒಳ್ಳೆಯ ಒಂದು ಸಜ್ಜನಿಕೆ ಈ ರಾಶಿಯವರಿಗಿದೆ ಅಂತ. ಆದರೆ ಗೋಚಾರದಲ್ಲಿ ನಾವು ನೋಡುವಾಗ, ಜಾತಕದಲ್ಲಿ ಅವರವರ ಜನ್ಮಾನುಸಾರ ಫಲಾದಿಗಳನ್ನು ಗೋಚಾರದಲ್ಲಿ ನಾವು ವಿಚಾರ ಮಾಡಬೇಕು, ಜಾತಕ ವಿಚಾರವೂ ನಡೆಸಬೇಕು. ಆದರೆ ಗೋಚಾರದಲ್ಲಿ ನೋಡುವಾಗ ಗುರು ಅಷ್ಟಮದಲ್ಲಿ ಬಂದಿದ್ದಾನೆ, ಮತ್ತು ಲಗ್ನಾಧಿಪತಿ ಆಗಿರತಕ್ಕಂಥ ಶುಕ್ರ, ನಾನು ಮೊದಲೇ ಹೇಳಿದ್ದೆ, ಶುಕ್ರ ನೀಚದಲ್ಲಿ ಮತ್ತು ಕನ್ಯಾ ರಾಶಿಯಲ್ಲಿರೋದು, ಅದರಿಂದಾಗಿ ಹಣಕಾಸಿನಲ್ಲಿ ಏರುಪೇರೆಲ್ಲ ಆಗುತ್ತೆ ಅಂತ. ತುಲಾರಾಶಿಯವರಿಗೆ ಒಂದು ರೀತಿಯಲ್ಲಿ ಹಣ ನಷ್ಟ, ಅಂದರೆ ಬೇಡದ ಕಡೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ನಮಗದು ಬೇಕಾಗಿರಲ್ಲ, ಯಾರೋ ಮಾಡಿದ್ದಾರೆ ಅಂತ ಹೇಳಿ ನಾವು ಅದನ್ನು ಮಾಡಿ ಅವನು ಪಡ್ಕೊಂಡಿರ್ತಾನೆ, ಆದರೆ ನಮಗೆ ಅದರ ಲಾಭ ಆಗೋದಿಲ್ಲ. ಹಾಗಾಗಿ ಕಳ್ಕೊಳ್ಳುವಂತಹ ಸಾಧ್ಯತೆ. ಆದರೆ 12ರಲ್ಲಿ ಶುಕ್ರ ಬಂದಾಗ ಸದನಃ ಅಂತ ಹೇಳುವ ಫಲ ಇದೆ. ಸದನಃ ಅಂತಂದರೆ ಒಳ್ಳೆಯ ಸಂಪತ್ತು ಬರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಇನ್ವೆಸ್ಟ್ಮೆಂಟ್ ಮಾಡಿ, ಆದರೆ ಯಾವ ರೀತಿಯಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ 1ಕ್ಕೆ 2 ಪಟ್ಟು ಹಣವನ್ನು ತೆಗೆದುಕೊಳ್ಬೇಕು, ಅದು ಶೇರ್ ಮಾರ್ಕೆಟ್ ಆಗಲಿ, ಮ್ಯೂಚುವಲ್ ಫಂಡ್ಸ್ ಆಗಲಿ, ಅಥವಾ ಯಾವುದಾದ್ರೂ ಆಗಲಿ, ನೀವು ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೀವು ಬಯಸ್ತೀರೋ ಅದರ ಬಗ್ಗೆ ಅನಲೈಸ್ ಮಾಡಿ, ಆವಾಗ ನಿಮಗೆ ಇದರಿಂದ ಲಾಭವನ್ನು ಪಡೆದುಕೊಳ್ಳಬಹುದು. ಯಾಕೆ ಅಂತಂದರೆ ಲಗ್ನಕ್ಕೆ ಗುರುಬಲ ಇಲ್ಲ, ಆದರೆ ಲಗ್ನಾಧಿಪತಿಗೆ ಗುರುಬಲ ಇದೆ. ಆದ್ದರಿಂದ ನೀವು ಈ ರೀತಿಯಲ್ಲಿ ಅನಲೈಸ್ ಮಾಡಿ 10 ರೂಪಾಯಿ ಹಾಕೋ ಕಡೆ 5 ರೂಪಾಯಿ ಹಾಕಿ, ಆದರೆ ಪಡೆದುಕೊಳ್ಳುವಂತಹ ಲಾಭ ಹೆಚ್ಚು ಪಡ್ಕೊಳ್ತೀರಿ. ಈ ರೀತಿಯಲ್ಲಿ ನಿಮ್ಮ ಯೋಚನೆ ಸ್ವಲ್ಪ ಬದಲಾವಣೆ ಆಯಿತು ಅಂತ ಆದರೆ ಖಂಡಿತವಾಗಿಯೂ ಕೂಡ ಅನುಕೂಲಗಳಾಗುತ್ತೆ. ಆದರೆ ಎಚ್ಚರಿಕೆ ಇರಲಿ, ಗುರು ಅಷ್ಟಮದಲ್ಲಿದ್ದಾನೆ, ಆದ ಕಾರಣ ಗುರುವಿನ ವಿಶೇಷವಾದ, ದೇವರ ವಿಶೇಷವಾದ ಪ್ರಾರ್ಥನೆ ಬೇಕೇ ಬೇಕು. ಈ ತಿಂಗಳಲ್ಲಿ ನಾವೇನು ಮಾಡಬೇಕು? ಯಾಕಂದರೆ 1 ವರ್ಷದವರೆಗೂ ಗುರು ಅಷ್ಟಮದಲ್ಲಿಯೇ ಇರ್ತಾನೆ. ಆದ್ದರಿಂದ ನಾವು ಏನು ಮಾಡಬೇಕು? ಏನು ಕೆಲಸ ಮಾಡದೆ ಇರಲಿಕ್ಕಾಗೋಲ್ಲ. ಹಾಗಾಗಿ ಯಾವ ತರಹದಲ್ಲಿ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬೇಕು ಅಂತಂದರೆ, ಈ ಮಾಸದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಗಣಪತಿಯ ಹಬ್ಬ ಬರುತ್ತೆ, ಮತ್ತು ವರಾಹ ಜಯಂತಿ ಬರುತ್ತೆ. ಹಾಗಾಗಿ ಇದನ್ನು ಉಪಯೋಗಿಸಿಕೊಳ್ಳಿ. ವರಾಹ ಜಯಂತಿಯ ದಿವಸ ಮನೆಯಲ್ಲಿಯೇ ಕೂತು ಭೂಮ್ ವರಾಹಾಯ ನಮಃ ಅಂತ ವರಾಹ ಮಂತ್ರವನ್ನು ಜಪ ಮಾಡುವಂತಹದ್ದು, ಅಥವಾ ವರಾಹ ಸ್ತೋತ್ರವನ್ನು ಪಾರಾಯಣ ಮಾಡುವಂತಹದ್ದು. ಗಣಪತಿಯ ಹಬ್ಬದ ದಿವಸ ನೀವು ತುಲಾರಾಶಿಯವರು ವಿಶೇಷವಾಗಿ 2 ಕಡುಬನ್ನು ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹದ್ದು. ಸಮರ್ಪಣೆ ಮಾಡಿದ ಕಡುಬನ್ನು ಒಂದನ್ನು ನೀವಿಟ್ಟುಕೊಳ್ಳಿ, ಇನ್ನೊಂದನ್ನು ದಾನ ಮಾಡುವಂತಹದ್ದು. ಜೊತೆಗೆ ಗರಿಕೆಯನ್ನು, ಒಳ್ಳೆಯ ಚಿಗುರು ಆಗಿರತಕ್ಕಂತಹ ಗರಿಕೆ, ದಪ್ಪ ಅಲ್ಲ, ಚಿಗುರು ಗರಿಕೆ, ಆ ಗರಿಕೆಯನ್ನು ಗಣಪತಿಗೆ ಸಮರ್ಪಣೆ ಮಾಡುವಂತಹದ್ದು. ಆ ಒಂದು ಅಷ್ಟೋತ್ತರವನ್ನು ಹೇಳಿ ಸಮರ್ಪಣೆ ಮಾಡ್ತಾ ಬನ್ನಿ, ಖಂಡಿತವಾಗಿಯೂ ಕೂಡ ಅನುಕೂಲವಾಗುತ್ತೆ. ಅದರ ಜೊತೆಗೆ ಸಮಂತಕೋಪಾಖ್ಯಾನ ಕಥೆಯನ್ನು ಕೇಳುವಂತಹದ್ದು, ಅದು ಕೂಡ ನಿಮಗೆ ಬಹಳ ಅನುಕೂಲವಾಗುತ್ತೆ. ಇದರ ಜೊತೆಯಲ್ಲಿ ಅನಂತ ಪದ್ಮನಾಭ ವ್ರತ ಏನು ಬರುತ್ತೆ, ಅಷ್ಟಮದಲ್ಲಿ ಗುರುವಿನಿಂದಾಗಿ ನಾವು ಚಿಂತನೆ ಮಾಡುವುದು ಮಹಾವಿಷ್ಣುವನ್ನು. ಅನಂತ ಪದ್ಮನಾಭ ಹಬ್ಬದ ದಿವಸ ನಿಮ್ಮ ಸಂಪ್ರದಾಯ ಇತ್ತು ಅಂತ ಆದರೆ ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ಮಾಡಿ. ನಮಗೆ ಸಂಪ್ರದಾಯ ಇಲ್ಲ ಅಂತ ಆದರೆ ಅನಂತ ಪದ್ಮನಾಭ ಸ್ವಾಮಿಯ ಕಥೆಯನ್ನು ಕೇಳಿ, ಅದರಿಂದಲೂ ಕೂಡ ನಿಮಗೆ ಅನುಕೂಲವಾಗುತ್ತೆ. ದೇವರ ವಿಶೇಷವಾದ ಅನುಗ್ರಹದಿಂದ ನಿಮ್ಮ ಎಲ್ಲ ಕೆಲಸಗಳು ಅನುಕೂಲವಾಗ್ತಾ ಬರುತ್ತೆ. ಇನ್ನು 2ನೇ ಮನೆಯ ಕುಜ
ಒಂದು 9ರಲ್ಲಿ ಬರುವುದು. ಆದ್ದರಿಂದ ವಿದ್ಯಾಭ್ಯಾಸ ಯಾರು ಮಾಡ್ತಾ ಇದ್ದೀರಿ, ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳಾಗುತ್ತೆ, ಕಷ್ಟಪಡಬೇಕಾಗುತ್ತೆ, ಕಷ್ಟಪಟ್ಟರೂ ಅದರಿಂದ ಸುಖ ಸಿಗುತ್ತೆ. ಆದರೆ ಹಣಕಾಸಿನ ವಿಷಯದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆ ಮಾಡಿ, ಯಾರಿಗೂ ಸಾಲ ಕೊಡುವುದಕ್ಕೆ ಹೋಗಬೇಡಿ, ಯಾರ ಹತ್ರ ಸಾಲನೂ ತೆಗೆದುಕೊಳ್ಳಬೇಡಿ. ಇನ್ನು ಕುಟುಂಬದಲ್ಲಿ ಒಂದಿಷ್ಟು ಕಲಹ ಆಗುವ ಸಾಧ್ಯತೆ ಇದೆ. ಅದು ಭೂಮಿಗೆ ಸಂಬಂಧಪಟ್ಟ ಹಾಗೆ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕಲಹ ಆಗುವ ಸಾಧ್ಯತೆಯೂ ಇದೆ. ನೀವು ಮೌನದಿಂದ ಇರುವುದು ಒಳ್ಳೆಯದು. ಇನ್ನು ಈ ಕುಜ 2ನೇ ಮನೆಯ ಕುಜ 3ನೇ ಮನೆ ಸಹೋದರ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಅನ್ಯೋನ್ಯತೆ ಇದೆ. ಕಾರಣ ಆ ಕುಜ ಲಗ್ನಾಧಿಪತಿಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಅನ್ಯೋನ್ಯತೆಯೂ ಇದೆ. ಅದರಿಂದಾಗಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಆದರೆ ನಿಧಾನವಾಗಿ ಕೂತು ಮಾತನಾಡಿದಾಗ ಆ ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡು ಮುಂದುವರಿಯುವ ಸಾಧ್ಯತೆಯೂ ಇದೆ. ಇನ್ನು ಈ ತುಲಾರಾಶಿಯಿಂದ 4ನೇ ಮನೆಯ ಶನಿ ಪಂಚಮದಲ್ಲಿ ಹೋದ ಕಾರಣ 4ನೇ ಮನೆಯ ತಾಯಿಯ ಆರೋಗ್ಯ, ಮನೆಯ ಬಗ್ಗೆ ವಿಚಾರ ಮಾಡುವಾಗ ಮನೆ ರಿನಿವೇಶನ್ ಮಾಡುವಂತಹ ಯೋಚನೆಗಳೆಲ್ಲ ಬರುವ ಸಾಧ್ಯತೆ ಇದೆ. ಅದು ಬಂದರೆ ಖಂಡಿತ ಮಾಡಬಹುದು, ಏನು ತೊಂದರೆ ಏನಿಲ್ಲ. ಇನ್ನು ಸಂತಾನಾಕಾಂಕ್ಷಿಗಳು ಯಾರಿದ್ದೀರಿ, ಸಂತಾನಕ್ಕೆ ಪ್ರತಿಬಂಧಕವಾಗುವಂತಹ ದೋಷಗಳು ಕಂಡು ಬರ್ತಾ ಇದೆ. ಅದಕ್ಕೆ ಗಂಡ ಹೆಂಡತಿಯರ ಜಾತಕ ವಿಮರ್ಶೆ ಮಾಡಿಕೊಂಡು ಮುಂದುವರಿಯೋದು ಒಳ್ಳೆಯದು. IVFಗೆ ಸಡನ್ನಾಗಿ ಹೋಗಬೇಡಿ, ಡಾಕ್ಟರ್ ಹೇಳಿದ್ರು ಅಂತ ಹೋಗಬೇಡಿ, ಜಾತಕ ವಿಮರ್ಶೆ ಮಾಡಿ ಒಳ್ಳೆಯ ಜ್ಯೋತಿಷ್ಕರನ್ನು ಸಂಪರ್ಕಿಸಿ. ಕಾರಣ ನಿಮ್ಮ ಜಾತಕದಲ್ಲಿ ಬರ್ತಕ್ಕಂತಹ ಕ್ಷೇತ್ರಸ್ಫುಟ, ಬೀಜಸ್ಫುಟ ಇತ್ಯಾದಿಗಳನ್ನೆಲ್ಲ ಗಣನೆ ಮಾಡಿ ಫಲವನ್ನು ತಿಳಿಸುವಂಥವರ ಹತ್ರ ನೀವು ಹೋದಾಗ ಸ್ಪಷ್ಟವಾದ ಮಾಹಿತಿ ನಿಮಗೆ ಸಿಗುತ್ತೆ. ಇನ್ನು ಷಷ್ಠದಲ್ಲಿ ರಾಹು ಇರುವುದರಿಂದ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಸ್ಕಿನ್ ಅಲರ್ಜಿ ಬರುವುದು, ಡಸ್ಟ್ ಅಲರ್ಜಿ ಆಗ್ಬೋದು, ಇದೆಲ್ಲ ಬರೋ ಸಾಧ್ಯತೆ ಇದೆ. ಅದರ ಬಗ್ಗೆ ಗಮನ ಹರಿಸಿ. ರಾಹುರು ಮಾಂದಿ ಯುತಸ್ತದಸ್ತನೋಮ ಪತ್ಯಸ್ಥಿತೋವಾ ಇದೆ ಅಂತ ಹೇಳಿದ ಹಾಗೆ ರಾಹು ಷಷ್ಠದಲ್ಲಿ ಬರುವುದು. ಅಲ್ಲಿಗೆ ನೋಡುವಾಗ ಪಾಪಗ್ರಹರ ದೃಷ್ಟಿ ಇಲ್ಲ, ಆದರೆ ಪಾಪಗ್ರಹ ಕೇಂದ್ರ ಸ್ಥಿತಿ ಇದೆ. ಆದ್ದರಿಂದ ಸರ್ಪದೋಷದ ಫಲವನ್ನೂ ಅನುಭವಿಸುವಂತಹ ಕಾಲ ಇದಾಗಿದೆ. ಆದ್ದರಿಂದ ಒಮ್ಮೆ ಈ ಅನಂತ ಪದ್ಮನಾಭ ಸ್ವಾಮಿಯ ಹಬ್ಬದ ದಿವಸ ಶೇಷನ ವಿಶೇಷವಾದ ಆರಾಧನೆ ನಡೆಸುವಂತಹದ್ದು. ನಾವು ಮಾಡೋದೇ ಇಲ್ಲ, ಪೂಜೆಯೇ ಮಾಡೋಲ್ಲ ಅಂತಿದ್ರೆ ನೀವು ಮಾಡ್ತಾ ಇಲ್ವಾ ಅಥವಾ ನಿಮ್ಮ ಪೂರ್ವಜರಿಂದಲೂ ಮಾಡ್ಕೊಂಡು ಬರಲಿಲ್ವಾ ಅನ್ನೋದನ್ನು ವಿಚಾರ ಮಾಡಿ. ಪೂರ್ವಜರು ಮಾಡಿದ್ದು ನಾವು ಮಾಡ್ತಾ ಇಲ್ಲ ಅಂತ ಅದು ನಿಮ್ಮ ತಪ್ಪು. ಆ ತಪ್ಪನ್ನು ಸರಿಪಡಿಸಿಕೊಳ್ಳಿ, ನೀವು ಅದನ್ನು ಮಾಡಿ. ಯಾಕೆ ಅಂತಂದರೆ ಈ ವ್ರತವನ್ನು ಪ್ರತಿಯೊಬ್ಬ ವೈಷ್ಣವನು ಮಾಡಲೇಬೇಕಾದ ವ್ರತ ಇದು. ಹಾಗಾಗಿ ಇರುವಂತಹ ವ್ರತವನ್ನು ಮಾಡದೆ ನಾವೇ ಅನರ್ಥವನ್ನು ಮೈ ಮೇಲೆ ಹಾಕಿಕೊಂಡ ಹಾಗೆ ಆಗುತ್ತೆ. ಆ ರೀತಿಯಲ್ಲಿ ಮಾಡಿಕೊಳ್ಬೇಡಿ. ಇನ್ನು ಒಳ್ಳೆ ಸಂಪ್ರದಾಯವೇ ಇಲ್ಲ ಅಂತಿದ್ರೆ ಈ ಮಾಸದಲ್ಲಿ ಯಾವಾಗಾದರೂ ಅನುಕೂಲವಾದಾಗ, ಅಥವಾ ಪಕ್ಷ ಮಾಸ ಬರುತ್ತೆ, ಪಕ್ಷ ಮಾಸದಲ್ಲಿ ಕೃತಿಕಾ ನಕ್ಷತ್ರದ ದಿವಸ ಸುಬ್ರಹ್ಮಣ್ಯನ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಹೂ ಪೂಜೆಯನ್ನು ಮಾಡಿಸುವಂತಹದ್ದು. ಆ ರೀತಿಯಲ್ಲಿ ಏನಾದೊಂದು ನಿಮಗೆ ಯಥಾಶಕ್ತಿಯ ಸೇವೆಯನ್ನು ಅಲ್ಲಿ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಆರೋಗ್ಯದಲ್ಲಿ ಏಳಿಕೆ ಎಲ್ಲವೂ ಕೂಡ ಅನುಕೂಲವಾಗುತ್ತೆ. ಇನ್ನು ವಿವಾಹ ಆಗಿಲ್ಲ, ವಿವಾಹಾಕಾಂಕ್ಷಿಗಳು ಯಾರಿದ್ದೀರಿ, ವಿವಾಹಾಕಾಂಕ್ಷಿಗಳಿಗಾಗುವಾಗ ಎಲ್ಲೋ ಒಂದು ಕಡೆಯಲ್ಲಿ ಆಶಾದಾಯಕವಾದಂತಹ ಆಸೆ ಚಿಗುರುವ ಸಾಧ್ಯತೆ ಇದೆ. ಆದರೆ ಅಷ್ಟಮದ ಗುರು ಆದ್ದರಿಂದ ಚಿಗುರು ಅಲ್ಲಿಯೇ ಮಸಿ ಹೋಗಬಹುದು. ಆದರೆ ಒಂದು ವಿಶೇಷವಾದ ನಾನು ಹೇಳಿದ ಕೆಲ ಪರಿಹಾರಗಳನ್ನು ನೀವು ಮಾಡ್ತಾ ಬಂದ್ರಿ ಅಂತಾದರೆ ಅದು ಚಿಗುರೊಡೆದು ನಾಳೆ ಹಣ್ಣು ಕೊಡಬಹುದು. ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಪರಿಹಾರದ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು. ಇನ್ನು ಅಷ್ಟಮದಲ್ಲಿ ಗುರು ಬರುವುದು ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಆಗುತ್ತೆ. ಆದರೆ ಮಾಡಬೇಕಾ ಬೇಡವಾ ಅನ್ನುವ ಸಂಕಟ ಶುರುವಾಗುತ್ತೆ. ಆದರೆ ಕಷ್ಟವಾದರೂ ಸರಿ ಧರ್ಮ ಮಾರ್ಗದಲ್ಲಿ ಮುಂದುವರಿಯಿರಿ. ಸ್ವಲ್ಪಮಪ್ಯಸ್ತು ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳಿದ ಹಾಗೆ ಸ್ವಲ್ಪ ಧರ್ಮಾಚರಣೆ ಮಾಡಿದರೂ ಅನೇಕ ಭಯದಿಂದ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಸಂದೇಹವೇ ಬೇಡ. ಹಾಗಾಗಿ ಧರ್ಮಾಚರಣೆಯಲ್ಲಿ ಮುನ್ನುಗ್ಗಿ ಒಳ್ಳೆಯದಾಗುತ್ತೆ. ತಂದೆಯ ಜೊತೆ ಸಂಬಂಧ ಹಾಳಾಗುವ ಸಾಧ್ಯತೆ ಇದೆ. ಆ ಸಂಬಂಧವನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಕಾಪಾಡಿಕೊಳ್ಳುವ ಪ್ರಯತ್ನ ನೀವು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಜೊತೆಗೆ ತಂದೆಯವರಿಗೆ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕೂಡ ಕಂಡು ಬರುವ ಸಾಧ್ಯತೆ ಇದೆ. ಆದ್ದರಿಂದ ಆ ರೀತಿಯಲ್ಲಿ ಏನಾದರೂ ಅನಾರೋಗ್ಯ ಕಂಡು ಬಂದಲ್ಲಿ ತಕ್ಷಣ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಿ, ಒಳ್ಳೆಯದಾಗುತ್ತೆ. ತಂದೆಯವರಿಗೆ ಮಾಡಿಸಿ, ಒಳ್ಳೆಯದಾಗುತ್ತೆ. ಇನ್ನು ಕರ್ಮಸ್ಥಾನದಲ್ಲಿ ಚಂದ್ರ ಬರೋದು, ಹಾಗೆ ಕೆಲಸ ಇಲ್ಲದವರಿಗೆ ಕೆಲಸ ಇಂಟರ್ವ್ಯೂ ಬರುವಂಥದ್ದಾಗಲಿ, ಕೆಲಸ ಸಿಗುವಂಥದ್ದಾಗಲಿ ಯೋಗ ಇದೆ. ಆದರೆ ಇಂಟರ್ವ್ಯೂ ಹೋಗ್ತೇವೆ, ಒಂದು HR ಲೆವೆಲ್ಗೆ ಹೋಗ್ತೇವೆ, ಕೊನೆಯ ಲೆವೆಲಲ್ಲಿ ಕೈತಪ್ಪಿ ಹೋಗ್ತಾ ಇದೆ ಅಂತಿದ್ದರೆ ಅಂತಹವರು ವಿಶೇಷವಾಗಿ ದುರ್ಗೆಯ ಪ್ರಾರ್ಥನೆಯನ್ನು ಮಾಡಿ, ದುರ್ಗೆಗೆ ಒಂದು ತ್ರಿಮಧುರ ನೈವೇದ್ಯ ಅಥವಾ ಹಾಲಭಿಷೇಕ ಮಾಡಿಸುವಂಥದ್ದು ಅಥವಾ ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡುವಂಥದ್ದು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಲಾಭದಲ್ಲಿ ರವಿ ಬರುವಂತಹದ್ದು ಒಳ್ಳೆಯದ್ದೇ, ಏನೂ ತೊಂದರೆ ಇಲ್ಲ. ಏಕಾದಶ ಸ್ಥಾನ ಅನ್ನೋದು ರವಿಗೆ ತುಂಬ ಒಳ್ಳೆಯದ್ದು. ಆದ್ದರಿಂದ ರವಿಯ ವಿಶೇಷವಾದ ಅನುಗ್ರಹ, ಅದು ಪಿತೃಗಳ ಕಾರಕನೂ ಹೌದು, ಮತ್ತು ಸ್ವಯಂಭುವಾದಂತಹ ರುದ್ರದೇವರ ಕಾರಕತ್ವವೂ ಅವನಿಗಿದೆ. ಅದರಿಂದ ಈ ಪಕ್ಷ ಮಾಸದಲ್ಲಿ
ಆ ಒಂದು ವಿಶೇಷವಾಗಿ ಅವಿಧವ ನವಮಿ ಅಥವಾ ಭರಣಿ ನಕ್ಷತ್ರದ ದಿವಸ ಅಥವಾ ಘಾತ ಚತುರ್ದಶಿಯ ದಿವಸ ನೀವು ರುದ್ರದೇವರಿಗೆ ಹಾಲಭಿಷೇಕ, ಕಬ್ಬಿನ ಹಾಲಿನ ಅಭಿಷೇಕ ಎಲ್ಲ ಮಾಡಿಸುವುದರಿಂದ ಪಿತೃಗಳ ಅನುಗ್ರಹವನ್ನೂ ಕೂಡ ಪಡೆದುಕೊಳ್ಳಬಹುದು. ಅದರಿಂದ ಅನೇಕ ಸಂಪತ್ತುಗಳನ್ನು ಪಡೆದುಕೊಳ್ಳಬಹುದು. ಈ ರೀತಿಯಲ್ಲಿ ನಾನೇನು ಪರಿಹಾರಗಳನ್ನು ತಿಳಿಸಿದ್ದೇನೆ ಆ ಪರಿಹಾರಗಳನ್ನು ಆದಷ್ಟು ಯಥಾಶಕ್ತಿಯಾನುಸಾರ ಮಾಡಿಕೊಳ್ಳಿ, ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.